ವೆಲ್ಕಮ್ ಟು ಹನುಮಾನ್ ಬ್ಲೆಸ್ಸಿಂಗ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ನಾನು ಈ ದಿನ ನಿಮಗೆ ಸೇವಂತಿಗೆ ತೋಟದ ಬಗ್ಗೆ ನೋಡಿಸ್ತೀನಿ. ಬನ್ನಿ ನೋಡ್ಕೊಂಡು ಹೋಗೋಣ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ, ಅವರು ಈ ಐಶ್ವರ್ಯ ಮತ್ತು ಚಾಕ್ಲೇಟ್ ಎರಡು ಹಾಕಿದ್ದಾರೆ. ಸೊ ಆಲ್ರೆಡಿ ಐಶ್ವರ್ಯ ಹೂವು ಬಂದಿದೆ, ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಆ ಹೂವು ನೋಡಿದ್ರೇ ಗೊತ್ತಾಗುತ್ತೆ, ಒಂದು ರೆಕ್ಕೆ ಸಹ ಉದ್ರಲ್ಲ. ಈಗಿದೆ ಅಂದರೆ ಅವರು ಒಳ್ಳೆಯ ಆರೈಕೆ ಮಾಡಿದ್ದಾರೆ ಅಂತ. ಸೊ ಅವ್ರು ಯಾವ ರೀತಿ ಆರೈಕೆ ಮಾಡಿದ್ದಾರೆ ಅಂದರೆ, ಅವರು ಫಸ್ಟು ಬೆಡ್ ಹಾಕಿ ನಾಟಿ ಮಾಡೋಕ್ಕೆ ಮೊದಲೇ ಅವರು ತಿಪ್ಪೆ ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಮಾರ್ಗದರ್ಶನ ತಗೊಂಡು ಡ್ರೈಕೋಡಮು ಮತ್ತು DAP, ಪೊಟ್ಯಾಶೋ, CMS ಅಲ್ಟ್ರಾ, ಮೈಕ್ರೋನ್ಯೂಟ್ರೇಟ್ ಈ ಥರ ಕೊಟ್ಟಿದ್ದಾರೆ. ನಂತರ ಅವರು ಒಂದು ಸ್ವಲ್ಪ ಬೆಡ್ ನಂತರ ಅವರು AMC ಕೊಟ್ಟಿದ್ದಾರೆ, ಮತ್ತು ಸಿಟ್ರಾಮ್ ಅಂತ ಎಮ್ ಗೋಲ್ಡ್ ಮತ್ತು ಬಯೋವೇರ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಅವರು ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ದಾರೆ. ಸೊ ನೋಡಿ, ನಾವು ನೋಡ್ತಾ ಇದ್ದೀರಲ್ವ, ಅದರಲ್ಲಿ ಒಂದು ರೆಕ್ಕೆ ಸಹ ಉದುರ್ತಾ ಇಲ್ಲ. ನೀವೇ ನೋಡಿ, ಮೊಗ್ಗು ಸಹ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಫಸ್ಟ್ ನಾವು ಪೋಷಕಾಂಶ ನಿರ್ವಹಣೆ ಮಾಡೋವಾಗೆ ಚೆನ್ನಾಗಿ ಮಾಡಿದ್ರೆ ಇದು ಚೆನ್ನಾಗಿ ಬೆಳೆಯುತ್ತೆ. ಇದು ಡೈಲಿ ಕೀಳ್ತಾ ಇರ್ತಾರೆ, ಯಾಕೆಂದರೆ ಇದು 4 ಎಕರೆ ಇರೋದ್ರಿಂದ ಡೈಲಿ ಕೀಳ್ತಾ ಇರ್ತಾರೆ. ಸೊ ಇದನ್ನು ನಾಟಿ ಮಾಡಿರೋದು ಬಂದು ಸೆಪ್ಟೆಂಬರಲ್ಲಿ. ಸೊ ಸೆಪ್ಟೆಂಬರಲ್ಲಿ ನಾಟಿ ಮಾಡಿದರೆ ಈಗ ಹೂ ಕೀಳ್ತಿದ್ದಾರೆ. ಸೊ ಆದ್ರೂ ಈಗ ಕ್ಲೌಡ್ ಇದೆ, ಮತ್ತು ಬಿಸಿಲಿದೆ, ರೈನು ಇದೆ, ಎಲ್ಲ ಇದ್ರೂ ಚೆನ್ನಾಗಿ ಬಂದಿದೆ. ಸೊ ಅವರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಮಾರ್ಗದರ್ಶನ ತಗೊಂಡು ಭೂಮಿಗೆ ಬೇಕಾಗಿರೋದು ಫಲವತ್ತತೆಯನ್ನು ಕೊಟ್ಟಿದ್ದಾರೆ. ಒಂದು ಹೂವು ಸಹ ರೋಗ ಬಾಧೆಗಳಿಂದ ಇದು ಬಳಲ್ತಾ ಇಲ್ಲ. ಒಳ್ಳೆ ಔಷಧಿ ಕೂಡ ಸಹ ಕೊಟ್ಟಿದ್ದಾರೆ. ಇದಕ್ಕೆ 5 ದಿನಕ್ಕೊಮ್ಮೆ ಅವರು ಔಷಧಿ ಕೊಡ್ತಾ ಇರ್ತಾರೆ, ಏಕೆಂದರೆ ಔಷಧಿ 5 ದಿನಕ್ಕೊಂದ್ಸಲ ಕೊಡ್ತಾರೆ. ಮತ್ತು ನೋಡಿ, ಈ ಥರ ಅರಳಿದೆಯಲ್ಲ, ಅದನ್ನೆಲ್ಲ ಡೈಲಿ ಕೊಯ್ತಾ ಇರ್ತಾರೆ. ಕೆಲವೊಂದು ಬರೀ ಮೊಗ್ಗೆ ನೋಡ್ತಾ ಇದ್ದೀರಲ್ವ ನೀವು, ಅದೆಲ್ಲ ನಾನು ಆಲ್ರೆಡಿ ಕೊಯ್ದಿರೋದು. ಕೊಯ್ದಿರೋದೆಲ್ಲ ಕೆಲವೊಂದು ಕಾಣಿಸುತ್ತೆ ನೋಡಿ. 3 ಸಲ ಏನೋ ಕೊಯ್ದಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಈ ತೋಟ ನೋಡಿದ್ರೆ ಯಾವ ರೀತಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ದಾರೆ. ತಿಪ್ಪೆ ಗೊಬ್ಬರದ ಜೊತೆಗೆ ಇವರು ಕೋಳಿ ಗೊಬ್ಬರ ಸಹ ಕೊಟ್ಟಿದ್ದಾರೆ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವ, ನೀವು ಸಹ ಯಾರ್ದಾನ ಮಾರ್ಗದರ್ಶನ ತೊಗೊಂಡು ಮಾಡ್ತೀರಾ, ನೀವು ಒಳ್ಳೆ ಬೆಳೆ ತೆಗಿತೀರಾ. ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದರಲ್ಲಿ ಮುಖ್ಯವಾಗಿ ರೋಗ ಬಾಧೆಗಳಿಂದ ನರಳ್ತಾ ಇರ್ತವೆ. ಕೆಲವೊಂದು ತೋಟಗಳಂತೂ ಬಿಟ್ಬಿಟ್ಟಿರ್ತಾರೆ. ಈ ಸೂಕ್ಷ್ಮಾಣು ಜೀವಿಗಳಿಂದಾಗಿ ಈ ಹೂವು ಎಲ್ಲ ಬ್ಲ್ಯಾಕ್ ಬಂದುಬಿಟ್ಟು ಮಾರ್ಕೆಟಾಗಿ ತೊಗೊಂಡೋಗೋದಕ್ಕಾಗಲ್ಲ, ಆ ಥರ ಆಗಿದೆ, ಆ ಥರ ಆಗೋಗಿರುತ್ತೆ. ಸೊ ಇನ್ನೊಂದೇನೆಂದರೆ, ಈ ಕ್ಲೌಡ್ ಇರೋದ್ರಿಂದ, ರೈನ್ ಇರೋದ್ರಿಂದ ಸಹ ಆ ಥರ ಪ್ರಾಬ್ಲಮ್ ಆಗುತ್ತೆ. ನೀರು ಜಾಸ್ತಿ ಆದ್ರೂ ಆಗುತ್ತೆ, ನಾನು ಇಲ್ಲ ಅಂತ ಹೇಳಿಲ್ಲ. ಮತ್ತು ಬಿಸಿಲು ಜಾಸ್ತಿ ಇದ್ದರೂ ಆ ಥರ ಪ್ರಾಬ್ಲಮ್ಸ್ ಕೆಲವೊಂದು ಬರುತ್ತೆ. ಅದಕ್ಕೆ ಯಾವ್ದ್ಯಾವ್ದು ರೀತಿ ಔಷಧಿ ಬೇಕೋ ಆ ರೀತಿ ಔಷಧಿ ಕರೆಕ್ಟಾಗಿ ಕೊಡ್ತಿದ್ದಾರೆ. ನಾವು ಮುಟ್ಟಿ ಸಹ ನೋಡಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಇದಕ್ಕೆ ಅವರು ಒಳ್ಳೆ ಔಷಧಿಗಳಿಗೆ ಸಹ ಕೊಟ್ಕೊಂಡು ಬೆಳೆ ತೆಗೆದಿದ್ದಾರೆ. ಸೊ ಇವರು ಮಾರ್ಕೆಟ್ಗೆ ಹೋದರೆ ಫಸ್ಟು ಇವರು ಹೂವನ್ನೇ ತೊಗೊಳ್ತಾರಂತೆ, ಏಕೆಂದರೆ ಆ ರೀತಿ ಇದೆ ಹೂವು. ಇದು ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ರೆಕ್ಕೆ ಸಹ ಅದು ಕಿತ್ತರೂ ಉದ್ರಲ್ಲ, ಆ ಥರ ಇದೆ. ಚೆನ್ನಾಗಿದೆ, ಬೆಳೆ ಮಾತ್ರ ಸೂಪರಾಗಿದೆ. ನನಗೆ ಈ ಥರ ಕೆಲವೊಂದು ಬೆಳೆಗಳು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಬಟ್ ಇದು ಸೂಪರಾಗಿದೆ ನೋಡಿ. ನಾನು ನೋಡ್ತಾ ಇದ್ದೀನಿ ಏನಾದ್ರೂ ಕೀಟಾಣುಗಳಿದ್ದಾವೆ ಏನೋ ಅಂತ. ಈ ವೈಟ್ ಫ್ಲೆಕ್ಸ್ ಆಗಲಿ, ಟ್ರಿಪ್ಸ್ ಆಗಲಿ, ಸೀಡೆಗಳಾಗಲಿ ಈ ಥರ ಇರುತ್ತಲ್ವ. ಸೊ ಇದಾವೇನೋ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಒಂದು ಹುಳು ಸಹ, ಒಂದು ನೊಣ ಸಹ ಇಲ್ಲ. ಆ ಥರ ಪ್ರಾಬ್ಲಮ್ ಇದ್ದರೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತವೆ. ಬಟ್ ಇದಂತೂ ಇದರಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ. ಒಳ್ಳೆ ರೀತಿ ಔಷಧಿಗಳು ಸಹ ಕೊಟ್ಟಿದ್ದಾರೆ. ಮತ್ತು 5 ದಿನಕ್ಕೊಂದು ದಿನ ಔಷಧಿ ಕೊಡೋದಲ್ಲದೆ ಇವ್ರಿಗೆ ತುಂಬ ತಾಳ್ಮೆ ಇದೆ. ಏಕೆಂದರೆ ತಾಳ್ಮೆ ಇದ್ದರೆ ಯಾವುದೇ ಬೆಳೆಯಲ್ಲಾದರೂ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ. ಇವರು ಔಷಧಿಗಳು ಬಂದು ಡಿಸೈಡ್ ಕೊಟ್ಟಿದ್ದಾರೆ.
ನಂತರ ಪ್ಲೆಝಿವು ಮತ್ತು ತ್ರಿದೇವ್, ಟ್ರಸಿಡ್, ಟಕಪ್ ಇದರೆಲ್ಲ ಜೊತೆಗೆ ಪೋಷಕಾಂಶಗಳ ಒಳ್ಳೆ ನಿರ್ವಹಣೆ ಮಾಡಿದರೆ ಅದಕ್ಕಾಗಿ ಇದು ಒಳ್ಳೆ ಬೆಳೆ ಬರೋಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ಪ್ರತಿಯೊಂದು ಬೆಳೆಗೂ ಒಂದು ಮಾರ್ಗದರ್ಶನ ತಗೊಂಡ್ರೆ ಉತ್ತಮವಾಗಿ ಬೆಳೆ ಬೆಳಿಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಏಕೆಂದರೆ ನಮಗೆ ಮಾರ್ಗದರ್ಶನ ಇಲ್ಲಾಂದರೆ ನಾವು ಯಾವ ರೀತಿ ಹೋಗಬೇಕು ಅಂತ ಗೊತ್ತಾಗಲ್ಲ. ಅದಕ್ಕಾಗಿ ನಾವು ಒಬ್ಬರು ಮಾರ್ಗದರ್ಶನ ತಗೊಂಡ್ರೆ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ಈ DAP, AMC, ಪೊಟ್ಯಾಷಿಯಮ್ ಈ ಥರ ಕೊಡ್ತಾರಲ್ವ. ಸೊ ಇದರಿಂದ ಒಳ್ಳೆಯ ನಿರ್ವಹಣೆ, ಒಳ್ಳೆಯ ಉತ್ತಮ ಫಲವತ್ತತೆ ಬರೋದ್ರ ಮೂಲಕ ಇದಕ್ಕೆ ಒಳ್ಳೆಯ ಬೆಳೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗಿದೆ. ಈಗಿನ ಪ್ರೈಸ್ ಬಂದು 120 ಇದೆಯಂತೆ. 120 ಇದ್ರೇನು ಪರವಾಗಿಲ್ಲ. ಏಕೆ ಅಂದರೆ ಇದೇ ರೇಟು ಮೊನ್ನೆ ತುಂಬ ಕೆಳಗಡೆ ಬಿದ್ದೋಗಿತ್ತು. ಈಗ ಒಳ್ಳೆ ಬೆಳೆ, ಒಳ್ಳೆ ಪರವಾಗಿಲ್ಲ ಅನ್ಬೋದು. ಇದು 250ವರೆಗೂ ಹೋಗಿತ್ತಂತೆ. ಗಣೇಶ ಹಬ್ಬದ ಟೈಮಲ್ಲಿ ತುಂಬ ರೇಟ್ ಇರುತ್ತೆ. ಸೊ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಚೆನ್ನಾಗಿರುತ್ತಲ್ವ, ಆವಾಗ ರೇಟ್ 250ವರೆಗೂ 300ವರೆಗೂ ಹೋಗಿತ್ತಂತೆ. ಸೊ ಈಗ 120 ಇದೆ ಅಂತೆ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ಒಳ್ಳೆ ಬೆಳೆಗಳೇನಾದರೂ ಬೆಳೆದ್ರೆ ರೈತನಿಗೆ ಯಾವುದೇ ರೀತಿ ನಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಬೆಳೆ ಬೆಳೆದಿದ್ದಾರೆ ನೋಡಿ. ಇದರಲ್ಲಿ ಒಂದು ಸ್ವಲ್ಪ ಒಂದು ಬೇರೆ ಹೂವು ಬೆಳೆದಿದೆ, ಚೆನ್ನಾಗಿದೆ ಅದನ್ನು. ಸೊ ಇದೇ ಅಲ್ಲದೆ ಇನ್ನೂ ಸ್ವಲ್ಪ ಅವರು ಚಾಕ್ಲೇಟ್ ಹಾಕಿದ್ದಾರೆ, ಚಾಕ್ಲೇಟ್ ಹೂವು ಸಹ ಹಾಕಿದ್ದಾರೆ. ಸೊ ಅದು ಇದೆಷ್ಟು ಹಾಕಿದಾರೋ ಅದು ಅಷ್ಟು ಹಾಕಿದ್ದಾರೆ. ಬಟ್ ಅದು ಇನ್ನೂ ಮೊಗ್ಗು ಬಂದಿದೆ ಅಷ್ಟೇ, ಇನ್ನೂ ಹೂವು ಬಂದಿಲ್ಲ. ಸೊ ಐಶ್ವರ್ಯ ಅಂತೂ ತುಂಬ ಚೆನ್ನಾಗಿದೆ. ಈ ತೋಟ ತುಂಬ ಸೂಪರಾಗಿದೆ. ಈ ರೀತಿ ಒಳ್ಳೆ ಫಲವತ್ತತೆ ಕೊಡೋದ್ರ ಮೂಲಕ, ಒಳ್ಳೆಯ ಔಷಧಿಗಳು ಟೈಮು ಕೊಡೋದ್ರ ಮೂಲಕ ಒಳ್ಳೆ ವ್ಯವಸಾಯ ಮಾಡಿದ್ರೆ ಪಕ್ಕ ನಾವು ಸ್ವಲ್ಪ ತಾಳ್ಮೆ, ಪ್ರತಿಯೊಬ್ಬ ರೈತನಿಗೂ ತಾಳ್ಮೆ ಇದ್ದರೆ ನಾವು ಖಂಡಿತ ನಮ್ಮ ಗೊಬ್ಬರ, ಒಳ್ಳೆ ಔಷಧಿಗಳು ಎಲ್ಲ ಹೊಡೆದ್ರೆ ಸಾಧ್ಯ. ನಾವು ಅದಕ್ಕೆ ತಕ್ಕದಂಗೆ ತಾಳ್ಮೆಯಿಂದನೂ ಇರಬೇಕು. ಸೊ ಪ್ರತಿಯೊಬ್ಬರು ಅಷ್ಟೇ ವ್ಯವಸಾಯ ಮಾಡೋರು ಸ್ವಲ್ಪ ತಾಳ್ಮೆನೂ ಇರಲಿ. ಮತ್ತು ಗೈಡ್ಲೈನ್ಸ್ ತಗೊಂಡು ಮಾಡೋದ್ರ ಜೊತೆಗೆ ನೀವು ಮಾರ್ಕೆಟ್ ಬಗ್ಗೆ ಸಹ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಿರಲಿ. ಸೊ ಅಂದರೆ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಜಾಸ್ತಿ ಬೆಳೆಯೋದಕ್ಕೆ ತಾಳ್ಮೆ ಇದ್ದರೆ ಪ್ರತಿಯೊಂದು ಸಾಧ್ಯ ಆಗುತ್ತೆ. ಸೊ ನೋಡಿ ಯಾವ ರೀತಿ ಇದೆ ಹೂವು ಅಂದ್ಬಿಟ್ಟು. ನೋಡಿ ನೀವೇ ನೋಡ್ತಾ ಇದ್ದೀರಲ್ವ. ನೋಡಿ ನಾನು ಇಲ್ಲಿವರೆಗೂ ನೋಡ್ಕೊಂಬಂದೆ, ಎಲ್ಲಿ ಇಲ್ಲ, ಇಲ್ಲಂತ ಮಾತ್ರ ಹೂವು ಒಣಗೋಗ್ಬಿಟ್ಟಿದೆ ಅಷ್ಟೇ. 99% ತುಂಬ ಚೆನ್ನಾಗಿದೆ ಹೂವು ಮಾತ್ರನೂ. 1% ಮಾತ್ರ ಏನಾದರೂ ಆಗಿರ್ಬೋದಷ್ಟೇ. ಇನ್ನೊಂದೇನೆಂದರೆ ತುಂಬ ಕ್ಲೌಡ್ ಇದೆ ಈಗ. ಕ್ಲೌಡ್ ಜೊತೆಗೆ ರೈನ್ ಸಹ ಆಗಾಗ ಸುಮ್ಮನೆ ಬೀಳ್ತಾ ಇರುತ್ತೆ. ಆದ್ರೂ ಪ್ರತಿಯೊಂದಕ್ಕೂ ತಟ್ಕೊಂಡಿದೆ. ಇನ್ನೊಂದು ರೈನಿ ಸೀಸನಲ್ಲಿ ಬ್ಲ್ಯಾಕ್ ಬರುತ್ತೆ, ಇದು ತೊಟ್ಟುಗಳಿರುತ್ತಲ್ಲ ಅಲ್ಲಿ ಬ್ಲ್ಯಾಕ್ ಬರುತ್ತೆ. ಅದೇ ಪ್ರಾಬ್ಲಮ್ ಏನೂ ಇಲ್ಲ, ನಾನು ನೋಡಿದೆ, ಚೆನ್ನಾಗಿದೆ. ನೋಡಿ ಯಾವ ರೀತಿ ಸಿಸ್ಟಮಾಗಿ ಬೆಳೆಸಿದ್ದಾರೆ ಅಂತ. ಈ ಹೂವು ನೋಡಿದ್ರೆ ಪಾಲಿ ಹೌಸಲ್ಲಿ ಬೆಳೆಸ್ತಾರಲ್ವ ಆ ರೀತಿ ಹೂವು ಥರ ಇದೆ, ಚೆನ್ನಾಗಿದೆ. ಇದು ನೋಡಿ ನೀವೇ ನೋಡ್ತಾ ಇದ್ದೀರಲ್ವ. ಇದರ ಮಾಲೀಕರ ಜೊತೆ ನಾನು ಮತ್ತೊಮ್ಮೆ ಮಾತನಾಡಿಸ್ತೀನಿ. ಏಕೆಂದರೆ ಅವರು ಇನ್ನೊಂದು ಮಾಲೀಕರಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿರೋದ್ರಿಂದ ಅವ್ರು ಈಗ ತಾನೇ ಎಲ್ಲಿಗೋ ಹೋದರು. ಇನ್ನೊಂದು ಚಾಕ್ಲೇಟ್ ಇದೆ, ಚಾಕ್ಲೇಟ್ ಫ್ಲವರ್ಸ್ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಾಗ ಅವ್ರ ಜೊತೆ ಮಾತನಾಡಿಸ್ತೀನಿ, ಅವ್ರ ಜೊತೆ ಸಹ ಮಾತನಾಡಿಸ್ತೀನಿ. ಸೊ ಅವ್ರು ಹೇಳಿದ ಇನ್ಫಾರ್ಮೇಷನ್ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ನಮ್ಮ ಬೆಳೆ ಬಗ್ಗೆ ಏನು ಹೇಳ್ತೀರಾ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಈ ಬೆಳೆ ಸೂಪರಾಗಿದೆ. ಐಶ್ವರ್ಯ ಉತ್ತಮ ಬೆಳೆ ಅಂತ ಹೇಳ್ಬೋದು. ಹೂವಿಗೆ ತುಂಬ ಬೆಲೆ ಇರುತ್ತೆ, ಅದರಲ್ಲೂ ಸಹ ಐಶ್ವರ್ಯಗೆ ತುಂಬ ಬೇಡಿಕೆ ಇರುತ್ತೆ. ಎಸ್ಪೆಷಲಿ ಯಾವಾಗಿರುತ್ತೆ ಅಂದರೆ
ಫೆಸ್ಟಿವಲ್ಸ್ ಟೈಮಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಮತ್ತು ಅದಕ್ಕೆ ತಕ್ಕದಂಗೆ ಒಳ್ಳೆ ಬೇಡಿಕೆ ಇರುತ್ತೆ. ಮತ್ತು ಫೆಸ್ಟಿವಲ್ ಇಲ್ಲ ಅಂದ್ರೇನು ಇದು 100 ರೂಪಾಯಿಗಿಂತೂ ಕೆಳಗೆ ಯಾವತ್ತೂ ಹೋಗೋದೇ ಇಲ್ಲ. ಒಳ್ಳೆ ರೇಟ್ ಇರುತ್ತೆ. ಮತ್ತು ಕೆಲವೊಂದು ಪಾಲಿ ಹೌಸಲ್ಲಿ ಮಾಡ್ತಾರೆ. ಏಕೆಂದರೆ ಪಾಲಿ ಹೌಸಲ್ಲಿ ಯಾವುದೇ ರೀತಿ ರೋಗ ಬಾಧೆಗಳಿಲ್ಲದೆ ನಾವು ಮಾಡ್ಬೋದು ಅಂತ. ಇದು ಪಾಲಿ ಹೌಸ್ ಮಾಡಿರೋದಕ್ಕಿಂತ ಚೆನ್ನಾಗಿದೆ. ನೋಡಿ, ಬೇಕಾದ್ರೆ ನೀವೇ ನೋಡಿ ಕ್ಲೌಡ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸೊ ಆದ್ರೂ ರೈನ್ ಬರ್ತಾನೆ ಇದೆ, ಬೆಳಗ್ಗೆ ಎಲ್ಲ ರೈನ್ ಬೀಳ್ತಾನೆ ಇತ್ತು. ಆದ್ರೂ ಚೆನ್ನಾಗಿದೆ. ಮಾರ್ಗದರ್ಶನ ತಗೊಂಡು ಮಾಡಿದ್ದಾರೆ. ಈ 3 ಎಕರೆಯಲ್ಲಿ ಒಳ್ಳೆ ಬೆಳೆ ಬೆಳೆದಿದ್ದಾರೆ. ದಿನಕ್ಕೆ ಮಾರ್ಗದರ್ಶನ ತಗೊಂಡು ಒಳ್ಳೆ ಬೆಳೆ ಹಾಕಿದ್ದಾರೆ. ಅದಕ್ಕೆ ತಕ್ಕಂಥ ಒಳ್ಳೆ ರೇಟ್ ಸಹ ಸಿಗ್ತಿದೆ. ಇನ್ನೊಂದು, ಇವರು ವಾರಕ್ಕೆ ಒಂದು 2 ಟೈಮನ್ನು ಕಿತ್ತೇ ಕೀಳ್ತಾರೆ. ಸೊ ಇವ್ರೇನಿದ್ರು 2 ಟನ್ 3 ಟನ್ ಈ ಥರ ಆಗುತ್ತೆ ಇವರಿಗೆ. ಸಿಕ್ಕಿರೋ ರೇಟ್ ಪರವಾಗಿಲ್ಲ. 100 ರೂಪಾಯಿ 150 ರೂಪಾಯಿವರೆಗೂ ಇದೆ. ಇನ್ನೂ ಒಳ್ಳೆ ರೇಟು ನಾನು ತೊಗೊಂಡಿದ್ದೀನಿ. 250 360 ತೊಗೊಂಡಿದ್ದೀನಿ. ಆದ್ರೂ ಈಗ ನಾನು ತಗೊಳ್ತಾ ಇರೋಂತಹ ಲಾಭದಲ್ಲಿ ಪರವಾಗಿಲ್ಲ. ನಾನು ಹಾಕಿರೋ ಬಂಡವಾಳಕ್ಕೆ ಯಾವುದೇ ರೀತಿ ನಷ್ಟ ನನಗೇನಾಗಿಲ್ಲ, ಪರವಾಗಿಲ್ಲ ಬೆಲೆ ಅಂತ ನನಗೆ ಹೇಳಿದ್ರು. ಅವ್ರಿಗೂ ಲಾಭ ಬಂದಿದೆ ಅಂತ ಗೊತ್ತಾಯಿತು. ಸೊ ಕಷ್ಟಪಟ್ಟಿದ್ದಕ್ಕೆ ರೈತನಿಗೆ ಲಾಭ ಬಂತಲ್ವ. ಸೊ ನೋಡಿ ಯಾವ ರೀತಿ ಬೆಳೆ ಮಾಡಿದ್ದಾರೆ ಅಂದ್ಬಿಟ್ಟು. ನೀವೇ ಒಮ್ಮೆ ನೋಡಿ ಯಾವ ರೀತಿ ಇದೆ, ಇನ್ನೂ ಮೊಗ್ಗು ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಇದು 3 ತಿಂಗಳು ಟೈಮ್ ತಗೊಳ್ಳುತ್ತೆ. ಥರ ಇದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಇನ್ನೊಂದೇನೆಂದರೆ ಪ್ರತಿಯೊಬ್ಬರು ಅಷ್ಟೇ ಮಾರ್ಗದರ್ಶನ ತೊಗೊಂಡು ಮಾಡಿ. ನೋಡಿ, ನಾನು ಮುಟ್ತಾ ಇದ್ದೀನಲ್ವ ಯಾವ ರೀತಿ ಇದೆ ಹೂವು ಅಂದ್ಬಿಟ್ಟು. ಪ್ಲೀಸ್ ಬೆಳೆ ಹಾಕ್ಬೇಕಂದ್ರೆ ಮಾರ್ಗದರ್ಶನ ತಗೊಳ್ಳಿ. ಯಾವ ರೀತಿ ಮಾಡಬೇಕು ಏನೋ ಒಂದು ಗೈಡೆನ್ಸ್ ಕೊಡ್ತಾ ಇದ್ದರೆ ನಮಗೂ ಒಂದು ಯಾವ ರೀತಿ ಮಾಡಬೇಕಂದ್ಬಿಟ್ಟು ತಿಳುವಳಿಕೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮ್ಗೆ ಅವೇರ್ನೆಸ್ ಇಲ್ದಿರ ನಾವು ಬೇಕಾಬಿಟ್ಟಿ ಮಾಡ್ತೀವಿ. ಪ್ಲೀಸ್ ನಮಗೆ ತಾಳ್ಮೆಗೆ ತಕ್ಕಾದಷ್ಟು ಜ್ಞಾನ ಇದ್ರೇ ನಮಗೆ ಒಳ್ಳೆ ಬೆಲೆ ಬರೋದಕ್ಕೆ ಸಾಧ್ಯ. ಪ್ಲೀಸ್ ಎಲ್ಲರೂ ತಾಳ್ಮೆಯಿಂದ ಇರಿ. ಯಾವ ರೀತಿ ಇದೆ ನೋಡಿ ಹೂವು, ಒಮ್ಮೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಹೂವು ಇದೆ, ಯಾವ ರೀತಿ ಮೊಗ್ಗಿದೆ ಅಂದ್ಬಿಟ್ಟು. ಡೈಲಿ ಇವರು ಬೆಳಗ್ಗೆ ಕೊಯ್ತಾರೆ. ಸೊ ನಾನು ಅದು ಸಹ ಒಂದು ವಿಡಿಯೋ ಮಾಡಿ ನೋಡಿಸ್ತೀನಿ ಯಾವ ರೀತಿ ಕೊಯ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ನೋಡಿ ಅವರು ಯಾವ ರೀತಿ ಪೇಪರ್ ಹಾಕಿ ಮಣ್ಣು ಹಾಕಿ ಮತ್ತು ಗೊಬ್ಬರ ಹಾಕಿ ಬಿಟ್ಟಿದ್ದಾರೆ ಅಂತ. ನಿಮ್ಗೇನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏಕೆ ಅಂದರೆ ಈ ಥರ ಫಸಲು ಎಲ್ಲರೂ ತೊಗೊಬೇಕು ಅನ್ನೋದೇ ನನ್ನ ಆಶಯ. ಇನ್ನೊಂದು ಗೈಡೆನ್ಸ್ ತಗೊಳ್ಳುವಾಗ ಪ್ರತಿಯೊಂದು ಗಿಡಕ್ಕೆ ಪ್ರತಿಯೊಂದು ವ್ಯವಸಾಯದಲ್ಲೂ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅನುಸರಿಸ್ಬೇಕು ಅನ್ನೋದನ್ನ ನೀವೇ ತಿಳ್ಕೊಳ್ಳಿ. ಮತ್ತು ಯಾವುದೇ ರೀತಿ ರಾಸಾಯನಿಕಗಳನ್ನಾಗಲಿ ಇಲ್ಲಾಂದರೆ ಅಂದರೆ ಜೈವಿಕ ಗೊಬ್ಬರಗಳಾಗಲಿ ಯಾವ ಟೈಮ್ಗೆ ಯೂಸ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ರೋಗ ಬಾಧೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ಔಷಧಿಗಳನ್ನು ಯಾವ ಟೈಮಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಿ. ಸೊ ಒಳ್ಳೆ ಫಲ ಪ್ರತಿಯೊಂದರಲ್ಲೂ ನಿಮಗೆ ಸಿಗಲಿ, ಹೂವು ಅಲ್ಲದೆ ಇದ್ರೂ ಬೇರೆದ್ರಲ್ಲಾಗಲಿ. ಸೊ ನೀವು ಇದೇ ರೀತಿ ಒಳ್ಳೆ ಕೃಷಿ ಮಾಡಬೇಕು ಅಂದ್ಬಿಟ್ಟು ನಾನು ಪ್ರತಿ ಅನ್ನದಾತನನ್ನು ಕೇಳ್ಕೊಳ್ತೀನಿ. ಅನ್ನದಾತನಿಗೆ ಯಾವುದೇ ರೀತಿ ಸಂಕಷ್ಟ ಬರಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಮುಂದೆ ಇದೆ, ಅಲ್ಲಿ ಚಿಕ್ಕದಾಗಿ ಕಾಣಿಸುತ್ತಲ್ವ, ಅದು ಬಂದು ಚಾಕ್ಲೇಟು. ಅದು ಎಲ್ಲೋ ಅಲ್ಲ, ಚಾಕ್ಲೇಟು. ಸೊ ನೋಡಿ ಚಾಕ್ಲೇಟ್ ಇದು ಈ ಐಶ್ವರ್ಯ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ಈ ಥರ ಬೆಳೆ ಮಾಡಬೇಕಂದ್ರೆ ನಿಮಗೆ ಕೊಡ್ತಾ ಇರೋರು ಗೈಡೆನ್ಸ್ ಕೊಡಿ. ಸರಿಯಾಗಿಲ್ಲ ಅಂದರೆ ಬೇರೆ ಗೈಡೆನ್ಸ್ ತೊಗೊಂಡು ಮಾಡ್ತೀರಂದ್ರೂ ಪರವಾಗಿಲ್ಲ. ಆದಷ್ಟು ಅನುಭವ ಇದ್ದರೆ ಮಾಡಿ, ಇಲ್ಲಾಂದರೆ ಒಬ್ಬರು ಮಾರ್ಗದರ್ಶನ ತಗೊಳ್ಳಿ, ಪರವಾಗಿಲ್ಲ. ಒಬ್ರನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಯಾವ ಪ್ರೋಸೆಸ್ಸು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ನೀವು ಫಸ್ಟು ಈ ಥರ ಬೆಳೆ ಹಾಕ್ತಾಯಿದ್ದೀವಿ, ಯಾವಾಗ ಹಾಕ್ಬೋದು ಏನು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ತಿಳ್ಕೊಳ್ಳಿ. ಇಲ್ಲಾಂದರೆ ನೀವೇ ನಷ್ಟ ಆಗ್ತೀರಾ. ಓಕೆ ಫ್ರೆಂಡ್ಸ್, ಈ ಪೂರ್ತಿ ತೋಟ ನೋಡ್ಬಿಟ್ಟು ನಿಮ್ಮ ಅನಿಸಿಕೆ ಏನನ್ನುತ್ತೆ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಇದಕ್ಕೆ ಐಶ್ವರ್ಯಗೆ ಎಲ್ಲನೂ ಫಸ್ಟು ಲೈಟಿಂಗ್ಸ್ ಬಿಟ್ಟಿರ್ತಾರೆ, ಅದು ನಿಮಗೂ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಬಿಡ್ತೀರಿ, ನಿಮ್ಗೆ ವ್ಯವಸಾಯ ಮಾಡೋರು ಪ್ರತಿಯೊಬ್ಬರೂ ಗೊತ್ತಿರುತ್ತೆ. ಓಕೆ, ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನಾನು ಅವ್ರ ಜೊತೆ ಮಾತನಾಡಿಸ್ಲಿಲ್ಲ, ಅವ್ರ ಜೊತೆ ಕಂಪಲ್ಸರಿ ಮಾತನಾಡಿಸ್ತೀನಿ. ಏಕೆಂದರೆ ಅವರಿಗೆ
ಅನುಭವದ ಜೊತೆಗೆ ಇದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರೋದ್ರಿಂದಾಗಿ ಅವರು ಹೇಳಿದ್ದ ಪ್ರತಿಯೊಂದು ಔಷಧಿ ಬಗ್ಗೆ ನಿಮಗೆ ಮತ್ತೆ ಹೇಳಿಸ್ತೀನಿ. ಏಕೆ ಅಂದರೆ ಅವರು ಈ ಥರ ಒಳ್ಳೆಯ ಉತ್ತಮವಾದಂಥ ಬೆಳೆ ತೆಗ್ದಿದ್ದಾರೆ ಅಂದರೆ ಅದಕ್ಕೆ ಅವರ ನಾಲೆಡ್ಜ್ ಸಹ ಒಂದು ರೀತಿ ಯೂಸ್ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಬೆಳೆ ತುಂಬ ಚೆನ್ನಾಗಿದೆ. ಆ ಹೂವು ಮುಟ್ಕೊಂಡ್ರೆ ಗೊತ್ತಾಗುತ್ತೆ ಇಷ್ಟೊಂದು ಗಟ್ಟಿ ಇದೆ ಅಂದ್ಬಿಟ್ಟು. ಸೊ ನೋಡಿ ನೀವೇ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ಒಳ್ಳೆ ಸೀಸನಲ್ಲಂತೂ ಬಂದರೆ ತುಂಬ ರೇಟ್ ಹೋಗುತ್ತೆ. ಸೊ ಈಗ 100 ರೂಪಾಯಿ ಇದೆ, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ನೀವು ಈ ಥರ ಸೇವಂತಿಗೆ ಹಾಕ್ತೀರಾ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ. ಮತ್ತು ನೀವು ಯಾರ ಮಾರ್ಗದರ್ಶನ ತೆಗೆದುಕೊಂಡು ವ್ಯವಸಾಯ ಮಾಡ್ತೀರ ಅನ್ನೋದ್ರ ಬಗ್ಗೆ ಸಹ ಹೇಳಿ. ಮತ್ತು ನೀವು ಯಾವ ಕಡೆಯವರು ಅಂತ ಸಹ ನನಗೆ ತಿಳಿಸ್ಕೊಡಿ ಪ್ಲೀಸ್. ಸೊ ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬ ವ್ಯೂವರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ನೀವು ನೋಡ್ತಾ ಇದ್ದೀರಂದರೆ ನೀವು ಹೆಚ್ಚಾಗಿ ಕೃಷಿ ಬಗ್ಗೆ ತಿಳಿದಿರೋರು ಅಂದ್ಕೊಳ್ತೀನಿ. ಕೃಷಿ ಬಗ್ಗೆ ತಿಳಿದೇ ಇದ್ದರೂ ಪರವಾಗಿಲ್ಲ, ತಿಳ್ಕೊಳ್ಳಿ. ಸೊ ಈ ವ್ಯವಸಾಯ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ನೋಡಿ ಹೂವು ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನಿಮಗೆ ಇಷ್ಟ ಆಗಿರುತ್ತೆ ಅಂದರೆ ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಈ ತೋಟ ಬಗ್ಗೆ ತುಂಬ ಇಷ್ಟ ಆಯ್ತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ಸೊ ಈ ಬೆಳೆ ಯಾವ ರೀತಿ ಇದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಪಕ್ಕ ತಿಳಿಸ್ಕೊಡಿ. ಸೊ ನೋಡಿ ಫ್ರೆಂಡ್ಸ್, ಓವರಾಲ್ ತೋಟ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ನಿವಾರಣೆ ಆಗೋದಕ್ಕೂ ಒಳ್ಳೆಯ ಔಷಧಿ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ.